ಕನಕಪುರ ನಗರದ ಕೋಟೆಯಲ್ಲಿರುವ ಶ್ರೀ ಒಳಕೊಟ್ಟಮ್ಮ ದೇವಾಲಯದಲ್ಲಿ ಲೋಕ ಕಲ್ಯಾಣ ಅರ್ಥವಾಗಿ 15ನೇ ವರ್ಷದ ದುರ್ಗಾಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಒಳಕೊಟ್ಟಮ್ಮ ಗೆಳೆಯರ ಬಳಗದ ವತಿಯಿಂದ ಕೋಟೆ ಮತ್ತು ಅಲಸಿನಮರದೊಡ್ಡಿ ಗ್ರಾಮಸ್ಥರ ಸಹಕಾರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರ ಹಾಗೂ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ನಗರದ ಪ್ರಸಿದ್ಧ ಆಗಮಿಕರಾದ ರಾಜು ದೀಕ್ಷಿತ್ ಮತ್ತು ತಂಡದವರು ದುರ್ಗಾಹೋಮವನ್ನು ನಡೆಸಿಕೊಟ್ಟರು. ಇದರ ಅಂಗವಾಗಿ ಬೆಳಗ್ಗೆ ಶ್ರೀ ಒಳಕೊಟ್ಟಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ನಂತರ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗ್ಗೆ ಆಗಮಿಕರ ತಂಡವು ನವಗ್ರಹ ಹೋಮ, ಗಣಪತಿ ಹೋಮದ ನಂತರ ದುರ್ಗಾ ಹೋಮವನ್ನು ನೆರವೇರಿಸಿದರು. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿಯನ್ನು ಮಾಡಿದ ನಂತರ ತೀರ್ಥ ಪ್ರಸಾದವನ್ನು ನೀಡಲಾಯಿತು ಹಾಗೂ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಿದರು. ಸಂಜೆ ಲಲಿತ ಸಹಸ್ರನಾಮವನ್ನು ಸುಮಂಗಲಿಯರು ನಡೆಸಿಕೊಟ್ಟರು. ದೇವಾಲಯದ ಪ್ರಧಾನ ಅರ್ಚಕರ ತಂಡವು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಶ್ರೀ ಕೆಂಕೇರಮ್ಮ ದೇವಾಲಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ, ಮಹಾದೇವ್, ಗೊಲ್ಲರ ಸಂಘದ ಸುರೇಶ್ ಅವರು ಹಾಗೂ ಪುಟ್ಟಣ್ಣ, ಲೋಕೇಶ್ ಒಳಗೊಂಡಂತೆ ನಗರದ ಎಲ್ಲ ರಾಜಕೀಯ ಮುಖಂಡರು ದೇವಾಲಯಕ್ಕೆ ಆಗಮಿಸಿ ಶ್ರೀ ಒಳಕೊಟ್ಟಮ್ಮನವರ ದರ್ಶನ ಪಡೆದರು.